ಇದು ತೊಳೆದು ಇಟ್ಕೊಂಡಿರೋ ಈ ಕಪ್ಪಲ್ಲಿರೋ ಬೇಳೆ ಹಾಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೂರ್ತಿದೆ. ಈಗ ಬೇಳೆ ಹಣ್ಣಾಗಿ ಬೆಂದಿದೆ. ನಮ್ಮಲ್ಲಂತೂ ಕಂಪಲ್ಸರಿಯಾಗಿ ದ್ವಾದಶಿ ದಿನ ಮೆಂತ್ಯ ಬೇಳೆ ಹುಳಿ ಕಾಯಿ ಗಂಜಿ. ಕೃಷ್ಣಾರ್ಪಣ ಮಸ್ತು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಭೋಜನ ಪ್ರಿಯ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ರಹಿತ ಸಾಂಪ್ರದಾಯಿಕ ಅಡುಗೆ ಅಂತ ಬಾಕಿಬಿಡಿರಿ ಬೋರ್ಡ್. ಇವತ್ತಿನ ಹುಳಿ ಸೂಪರ್. ಹಾ ಸರ್, ಜನಕ್ಕೆ ನಾನು ಭೋಜನ ಪ್ರಿಯದಲ್ಲಿ ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡಿಗೆ ಮಾಡ್ತೀವೋ ಹಾಗಾಗಿ ದಿನನಿತ್ಯಗಳಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಸರ್. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದೇ ಇಲ್ಲ ಅಂತಾರೆ, ಆಚಾರ ವಿಚಾರ ಇಟ್ಕೊಂಡಿರೋರು ಅಥವಾ ಅಧಿಕ ಮಾಸ ಚಾತುರ್ಮಾಸ ಇಂಥ ದಿನಗಳಲ್ಲಿ ಕೂಡ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ ನಮ್ಮ ಕಡೆ. ಹಾಗಾಗಿ ಅಂಥವ್ರಿಗೆ ಉಪಯೋಗ ಆಗಂಗೆ ನಾನು ಮಾಡೋ ಅಡುಗೆಗಳು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದೇನೆ ಆಮೇಲೆ ಫಾಸ್ಟ್ ಆಗಿ ಮಾಡುವಂತ ಅಡುಗೆಗಳನ್ನ ಸ್ವಲ್ಪ ನಾನು ಪ್ರಾಮುಖ್ಯತೆ ಕೊಡ್ತೀನಿ. ಇವತ್ತು ನಾನು ಮೆಂತ್ಯ ಬೇಳೆ ಹುಳಿನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಸೊಪ್ಪಿನ ಹುಳಿ ಮಾಡೋದು ತೋರಿಸಿದ್ದೆ. ಅದಕ್ಕೆ ನಾನು ಹುಳಿ ಪುಡಿ ಮಾಡೋದು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ಹುಳಿ ಪುಡಿ ಹಾಕಿ ಸೊಪ್ಪಿನ ಹುಳಿ ಮಾಡ್ಬೋದು ಅಥವಾ ಬೇರೆ ತರಕಾರಿಗಳು ಹಾಕಿ ಹುಳಿ ಮಾಡ್ಬೋದು ಅಂತಾನು ಹೇಳ್ಕೊಟ್ಟಿದ್ದೆ. ಇನ್ನೊಂದು ಸಂಚಿಕೆಯಲ್ಲಿ ಕೂಟು ತೋರಿಸ್ಕೊಟ್ಟಿದ್ದೆ, ಅದರ ಮಸಾಲೆನೇ ಬೇರೆ, ಕೂಟು ಮಸಾಲೆ ಬೇರೆ. ಇನ್ನೊಂದು ಸಂಚಿಕೆಯಲ್ಲಿ ಮಠಗಳಲ್ಲಿ ವ್ರತದ ಟೈಮಲ್ಲಿ ಮಾಡುವಂತಹ ವ್ರತದ ಸಾರು ಮತ್ತೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇನ್ನೊಂದು ವಿಭಿನ್ನವಾದ ಶೈಲಿ ಮೆಂತ್ಯ ಬೇಳೆ ಹುಳಿ ಅಂತ ಸರ್. ಇದಕ್ಕೆ ಯಾವ ತರಕಾರಿ ಅವಶ್ಯಕತೆ ಇಲ್ಲ, ತುಂಬಾ ಮಸಾಲೆಗಳ ಅವಶ್ಯಕತೆನೂ ಇಲ್ಲ. ಇಷ್ಟು ಪದಾರ್ಥ ಬಳಸಿ ಒಂದು ಹುಳಿ ಮಾಡ್ಕೊಳ್ಳೋದನ್ನ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಮೆಂತ್ಯ ಬೇಳೆ ಹುಳಿಗೆ ಬೇಕಾಗಿರುವಂತಹ ಪದಾರ್ಥಗಳು: 1 ಕಪ್ ತೊಗರಿ ಬೇಳೆ, ಇಂಗು, ನೆನೆಸಿ ತೊಳೆದಿಟ್ಟಿರುವಂತಹ ಹುಣಸೆ ರಸ, ಅರ್ಧ ಹೋಳ್ ಕಾಯಿ ತುರಿ, ಸಾಸಿವೆ, ಉಪ್ಪು, 7 ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಮೆಂತ್ಯ ಬೇಳೆ ಹುಳಿ ಇಲ್ಲಿಂದ ಶುರು ಆಗುತ್ತೆ. ಈಗ ಈ ಬೇಳೆನ ತೊಳ್ಕೊಂಡು ಕುಕ್ಕರ್ ಗಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೆಂತ್ಯ ಬೇಳೆ ಹುಳಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಈ ಮೆಂತ್ಯ ಬೇಳೆ ಹುಳಿಗೆ ಇಂಗು ಸ್ವಲ್ಪ ಪ್ರಧಾನಿ ಆಗುತ್ತೆ. ಎಣ್ಣೆ ಇಂಗು ಹಾಕಿದೀನಿ. ಈಗ 1.5-2 ಸ್ಪೂನ್ ಅಷ್ಟು ಮೆಂತ್ಯ ಹಾಕೋತೀನಿ ಇದಕ್ಕೆ. ಇದೇ ಮೇನ್. ಚೂರು ಕೆಂಪಗಾಗಬೇಕು, ಸಿಹಿಬಾರ್ದು, ಕಪ್ಪಗಾಗಬಾರ್ದು, ಮೆಂತಗಾಗಬೇಕು. ನೋಡಿ ಕೆಂಪಗಾಗಿದೆ. ಇದು ತೊಳೆದು ಇಟ್ಕೊಂಡಿರೋ ಈ ಕಪ್ಪಲ್ಲಿರೋ ಬೇಳೆ ಹಾಕೋತಾ ಇದ್ದೀನಿ. ಬೇಳೆ ಒಂದು ಎಷ್ಟು ಗ್ರಾಮ್ ಇರಬಹುದು? ಈ ಕಪ್ ಅಳತೆ ತಗೊಂಡಿದ್ದೀನಿ ಸರ್. ಒಂದು 100-120 ಗ್ರಾಮ್ ಇರ್ಬೋದು ಸರ್. 1 ಕಪ್ ಅಳತೆ ತಗೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕೋತೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ. ಈಗ ಇದನ್ನ 4ರಿಂದ 5 ಕೂಗು ಚೆನ್ನಾಗಿ ಹಣ್ಣಾಗೋವರೆಗೂ ಕುಕ್ಕರ್ ಕೂಗ್ಲಿ. ಈಗ ಕುಕ್ಕರ್ ಕೂಗೋದ್ರೊಳಗೆ ಮೆಂತ್ಯ ಹುಳಿಗೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಂಡ್ ಬಿಡ್ತೀನಿ. ನಾನು ಆಗ್ಲೇ ಹೇಳಿರೋ ತರ 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋತೀನಿ. ಯಾಕೆ ಅಂತಂದ್ರೆ ಮಿಕ್ಸಿಗೆ ಮಾಡ್ಕೊಳಕ್ಕೆ ನುರಿಯಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಒಣಮೆಣಸಿನ್ಕಾಯಿ ಘಾಟ್ ಆಗಬಾರ್ದು ಅಂತ ಸುಮ್ಮನೆ 1-2 ಹನಿ ಎಣ್ಣೆ ಹಾಕಿದ್ದೀನಿ ಅಷ್ಟೇನೆ. ಸರ್ ಸ್ವಲ್ಪ ಬಿಸಿ ಆಗಿದೆ, ಸಾಕು. ಅರ್ಧ ಹೋಳು ಕಾಯಿ ತುರಿ ಇಟ್ಟಿದೀವಲ್ಲ ಅದನ್ನ ಹಾಕೋತೀನಿ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನುರಿಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋತೀನಿ.
ಇದಕ್ಕೂ ಅಷ್ಟೇ ಹ್ಮ್. ನೂರ್ತಿದೆ ಈಗ. ಹಾ ಆಫ್ ಮಾಡಿದ್ರಲ್ಲ. ಹಾ, ಕುಕ್ಕರ್ ಕೂಗಿ ಕೂಲ್ ಆಗಿದೆ. ಹ್ಮ್ ನೋಡಿ ಈ ರೀತಿ. ಬೇಳೆ ಹಣ್ಣಾಗಿ ಬೆಂದಿದೆ. ಹಾ ಇವಾಗ ಇದನ್ನ ಹಚ್ಕೊಳ್ಳೋಣ ಈಗ. ಹಾ. ಕರಿಬೇವಿನ ಸೊಪ್ಪಿನ ಹೆಸಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ತೊಳೆದು ಶೋಧಿಸಿ ಇಟ್ಕೊಂಡಿರೋಂಥ ಹುಣಸೆ ರಸ. ಇದು ಒಂದು ಕುದಿ ಬಂದ ಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಅದನ್ನ ಸೇರಿಸ್ತೀನಿ ಅದಕ್ಕೆ. ಇದು ನೋಡಿ ಒಂದು ಕುದಿ ಬಂದಿದೆ ಇವಾಗ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ನಾನು ಪೂರ ಬ್ಯಾಡಗಿ ಮೆಣಸಿನ್ಕಾಯಿನ ಅಷ್ಟೇ ಬಳಸೋದ್ರಿಂದ ಬಣ್ಣ ಒಳ್ಳೆ ಕೆಂಪು ಬಣ್ಣ ಇರುತ್ತೆ, ಖಾರ ಇರೋದಿಲ್ಲ. ಈ ಹುಳಿ ಆಗಾಗ ಭೋಜನ ಪ್ರಿಯ ಹೋಟೆಲ್ ಸಿಗುತ್ತಾ? ಹಾ ಸರ್, ಸಿಗುತ್ತೆ ಸರ್. ನಮ್ಮಲ್ಲಂತೂ ಕಂಪಲ್ಸರಿಯಾಗಿ ದ್ವಾದಶಿ ದಿನ ಮೆಂತ್ಯ ಬೇಳೆ ಹುಳಿ, ಕಾಯಿ ಗಂಜಿ ಕಂಪಲ್ಸರಿ, ಹೆಸರು ಬೇಳೆ ಪಾಯಸ ಇದ್ದೇ ಇರುತ್ತೆ ಸರ್. ನಮ್ಮಲ್ಲಿ ಮೆಂತ್ಯ ಬೇಳೆ ಹುಳಿ ಮಾಡಿದೆ ಅಂದ್ರೆ ಅದು ದ್ವಾದಶಿ ಅಂತ ಲೆಕ್ಕ, ಅಷ್ಟೇ ಕಂಪಲ್ಸರಿಯಾಗಿ ಮಾಡ್ತೀವಿ. ಮತ್ತೆ ಈ ಹುಳಿ ಸ್ವಲ್ಪ ಗಟ್ಟಿಗೆ ಇರ್ಬೇಕು, ಯಾಕಂದ್ರೆ ತರಕಾರಿ ಏನು ಬಿದ್ದಿರಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಅಂದ್ರೆ ಕೂಟ್ ಹದ ಬಂದ್ರು ಸರಿ, ಹುಳಿ ಹದ ಬೇಡ, ಸ್ವಲ್ಪ ಕೂಟ್ ಹದ. ಮೆಂತ್ಯ ಬೇಳೆ ಹುಳಿಯಿಂದ ದಿಢೀರಂತ ಯಾಕೆ ಮಾಡ್ಬೋದು ಅಂತಂದ್ರೆ, ಪಾಪ ಈಗ ಕೆಲ್ಸಕ್ಕೆ ಹೋಗೋ ಗೃಹಿಣಿರು ಇರ್ಬೋದು, ಕೆಲ್ಸಕ್ಕೆ ಹೋಗೋರು ಅಂತ ಒಂದೇ ಇಲ್ಲ, ಎಂತೋರ್ ಮನೇಲೂ ಒಂದ್ಸಲ ತರಕಾರಿಗಳು ಮುಗ್ದೋಗಿರುತ್ತೆ ಅಂತ ಸಮಯದಲ್ಲಿ, ಅಥವಾ ಹುಳಿ ಪುಡಿ ಮುಗ್ದೋಗಿರುತ್ತೆ ಅಂತ ಟೈಮಲ್ಲಿ ಹುಳಿ ಪುಡಿ ಹುರ್ಕೊಂಡು ತರಕಾರಿ ತಂದ್ಕೊಂಡು ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಂಥ ಟೈಮಲ್ಲಿ ಮೆಂತ್ಯ ಇರುತ್ತೆ, ಬ್ಯಾಡಗಿ ಇರುತ್ತೆ, ಬೇಳೆ ಅಂತೂ ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ ಅಂತ ಅನ್ನೋರು ಈ ಹುಳಿನ ತುಂಬಾ ಬೇಗ ಮಾಡ್ಕೋಬಹುದು. ಒಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಒಂದ್ ಕಡೆ ಬೇಳೆ ಕುಗಿಸ್ಕೊಂಡ್ಬಿಟ್ರೆ 1/4 ಗಂಟೆ ಎರಡೂ ಕೂಲ್ ಆಗೋದ್ರೊಳಗೆ ಅನ್ನ ಹುಳಿ ರೆಡಿ ಆಗ್ಬಿಡುತ್ತೆ. ಈ ತರ ದಿಢೀರ್ ಇನ್ಸ್ಟೆಂಟ್ ರೆಸಿಪಿಗೆ ನಾವು ಬರೋದು ಮೈಸೂರಿಗೆ. ಅದು ವೀಕ್ಷಕರು ನಮ್ಗೆ ಬಿಡ್ತಾನೆ ಇಲ್ಲ, ಕಾಮೆಂಟ್ಸ್ ಹಾಕ್ತಾನೆ ಇದಾರೆ. ಹೌದು ಸರ್, ಪಾಪ ನಂಗೂ ತುಂಬಾ ಜನ ಮೊನ್ನೆ ಲೈವ್ ಆಗಿ ಸಿಕ್ಕಿದ್ರಲ್ಲ ನಂಗಲ್ಲಿ, ಅವ್ರು ಅಂದ್ರು ಮೇಡಮ್ ನಿಮ್ ಮೈಸೂರು ಅಂದ ತಕ್ಷಣ ಅಧಿಕ ಮಾಸಕ್ಕೆ ನಾವು ಹೋಗ್ತೀವಲ್ಲ, ಮೇ ಬಿ ದೀಪಾ ಮೇಡಮ್ ಅಲ್ಲಿ ಸಿಗ್ಬೋದೇನೋ ಅನ್ಕೊಂಡೇ ಬಂದ್ವಿ ಅಂತಾನೆ ಹೇಳಿ ಮಾತಾಡ್ಸಿದ್ರು. ಎಲ್ಲಿ ಸರ್ ಮೆಜಾರಿಟಿ ಉತ್ತರ ಕರ್ನಾಟಕದ ಸುಮಾರು ಜನ ಸರ್, ಸುಮಾರು ಜನ ಮಾಡಿ ಮೇಡಮ್ ನಿಮ್ ರೆಸಿಪಿಗಳು ಬೇಕು, ನೋಡ್ತಾ ಇದೀವಿ, ತುಂಬಾ ಇಷ್ಟಪಟ್ಟು ನೋಡ್ತೀವಿ, ಮಾತಾಡಿ ನಮ್ಗೆ ಅದನ್ನ ಹಾಕೊಡಿ, ಮೆನ್ಯುಗಳು ತುಂಬಾ ಚೆನ್ನಾಗಿ ಬರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಇರೋದು ಅಂತ ಮಾಡಿಸ್ಕೊತಾರೆ. ಹುಳಿ ಕುದೀತಾ ಇದೆ, ಒಂಚೂರು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ನಾನೀಗ ಎಣ್ಣೆಗೆ ಬರೀ ಸಾಸಿವೆ ಒಣಮೆಣಸಿನ್ಕಾಯಿ ಹಾಕ್ತೀನಿ, ಹಿಂಗ್ ಹಾಕೋದಿಲ್ಲ. ಸಾಮಾನ್ಯವಾಗಿ ಒಗ್ಗರಣೆಗೆ ಹಿಂಗ್ ಹಾಕಬೇಕು, ಯಾಕೆಂದ್ರೆ ನಾನು ಬೇಳೆ ಬಾಡಿಸ್ಕೋಬೇಕಾದ್ರೆ ನಿಮಗೆ ತೋರಿಸಿದೀನಿ, ಹಿಂಗ್ ಹಾಕ್ಬಿಟ್ಟಿದ್ದೀನಿ. ಹಿಂಗಿನ ಘಮ ಜಾಸ್ತಿ ಆದಷ್ಟು ಒಂಥರ ಅದು ಅಡ್ವಾಸನೆ ಬರಕ್ ಶುರು ಆಗುತ್ತೆ. ಹಾಗಾಗಿ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ 3 ಒಗ್ಗರಣೆಗೆ ಹಾಕ್ತೀನಿ. ಸರ್, ಎಣ್ಣೆ ಕಾದಿದೆ, ಸಾಸಿವೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಆಯ್ತು, ಹುಳಿದನ್ನು ಆಫ್ ಮಾಡಿದೀನಿ. ಕೃಷ್ಣಾರ್ಪಣ ಮಸ್ತು. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಹುಳಿ ಹದಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕು ಅಂತ. ಕೂಟ್ ಹದ ಅವಾಗ ನಾನು ತೋರಿಸಿದ್ನಲ್ಲ ಅವತ್ತು, ಕೂಟ್ ಹದ ಇದೆ. ಮೆಂತೆ ಬೇಳೆ ಹುಳಿ ನಾವು ಬೆಳಿಗ್ಗೆ ಬಂದ್ಬಿಟ್ಟಿದೀವಿ, ಅನ್ನ ಹುಳಿ ಅಂತ ತಿನ್ನೋದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಂತ ಹೇಳಿ ನಾನು ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ, ನೋಡೋಣ. ಲೈಟಾಗಿ ಮೆಂತೆ ಫೀಲ್ ಬರುತ್ತೆ. ಆ ಮೆಂತೆ ಕಾಳಿಂದು ಅದೇ ತರ್ತರಿಯಾಗಿ ಅದು ರುಬ್ಕೊಂಡಿರೋದು ಶೈಲಿಯಲ್ಲಿ ಇದೆ ರುಚಿ. ಇದು ಅಪ್ಪಟ ಪಾರಂಪರಿಕ ಸಾಂಪ್ರದಾಯಿಕ, ಇದು ಮಾತ್ರ ಹೇಳಬಲ್ಲೆ. ಅದ್ಭುತ, ಇದನ್ನು ಬಿಡಲೇಬಾರ್ದು. ಇದ್ರ ಒಟ್ಟಿಗೆ ಅನ್ನ ಮೆತ್ತನನ್ನ ತುಪ್ಪ ಇದ್ರೆ ಇನ್ನೂ ಅದ್ಭುತ. ಭೋಜನ ಪ್ರಿಯದಲ್ಲೂ ಇದು ಸಿಗುತ್ತಂತೆ. ಸೊ ಇಲ್ಲಿ ಬಂದಾಗ ನೀವು ಇದನ್ನ ಟೇಸ್ಟ್ ಮಾಡಿದ್ದಾದ್ರೆ ಕಾಮೆಂಟ್ ಹಾಕಿ, ನೀವು ಮನೇಲಿ ಮಾಡ್ಕೊಂಡಿದ್ರೆ ಅದನ್ನು ಕಾಮೆಂಟ್ ಹಾಕಿ. ಚೆನ್ನಾಗಿ ಬಂದರೂ ಹೇಳಿ, ಚೆನ್ನಾಗಿ ಬರದೇ ಇದ್ರು ಹೇಳಿ ಅಂತ ಹೇಳ್ತಾ, ಅನ್ಯ ಭಾಷೆಯವರಾಗಲಿ ಯಾರೇ ಇರಲಿ ಕನ್ನಡ ಒಟ್ಟಿಗೆ ಮೊದಲು ಮಾತನ್ನ ಶುರು ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ, ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ, ಮನೆ ಮನೆ ರಸದು
ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.